ಎಲ್ಲರೂ ಆಡ್ತಾಳೆ ಆಟ. ಈ ಮೂವಿಯಲ್ಲಿದೆ ಜೀವನದ ಪಾಠ. ಪೈಸಾ ವಸೂಲ್ ಅಂತಾನೆ ಹೇಳ್ಬೋದು. 2.5 hour ಹೋಗಿದೆ ಗೊತ್ತಾಗಿಲ್ಲ. ತುಂಬಾ ದಿನಗಳ ನಂತರ ಒಳ್ಳೆ ಕಾಮಿಡಿ ಮೂವಿ, ಸಾಕಾಗಿದೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ. ಕಾಮಿಡಿನೂ ಇದೆ, ಎಮೋಷನ್ನು ಇದೆ, ಎಲ್ಲ ಇದೆ. ತಾಯಿ ಸೆಂಟಿಮೆಂಟ್ ಇದೆ. ಹೋಗೊಂದು ಓಟಿ ಪ್ಯಾಕೆಟ್ ಹೊಡಿಬೇಕು. ಸೂಪರ್ ಆಗಿದೆ ಸಿನಿಮಾ. ಫುಲ್ ಕಾಮಿಡಿ ಅಂದರೆ 2.5 ಗಂಟೆ ನಾವು ನಗ್ತಾನೆ ಇರ್ತೀರಾ, ಅಷ್ಟು ಕಾಮಿಡಿ. ರಾಜ್ ಬಿ ಶೆಟ್ರದ್ದು ಒಂದು ಸಿನಿಮಾ ರೀಸೆಂಟ್ ಆಗಿ ಬಂದಿತ್ತು, ಅದು ಬಿಟ್ರೆ ಬಾಯಿ ತುಂಬಾ ನಕ್ಕಿರೋದು ಅಂತಂದ್ರೆ ಇದೇ ಸಿನಿಮಾ ಅನ್ಸುತ್ತೆ. ಓವರ್ ಆಲ್ ಆಗಿ ಪಾಯಲ್ ಅವ್ರ ಆಕ್ಟಿಂಗು, ಉರಿ ಅಂತ ಕ್ಯಾರೆಕ್ಟರ್ ಅವ್ರದ್ದು ಸಖತ್ತಾಗಿ ಉರಿಸ್ತಾರೆ ಹೀರೋಗೆ. ಸರ್ ಸೂಪರ್ ಆಗಿದೆ ಫಿಲಮ್ಮು. ಕಾರ್ತಿಕ್ ರೋರಿ ರೆಡ್ಡಿ, ಸುಧಾಕರ್, ಆಮೇಲೆ ಗೌರವ್ ಸಖತ್ತಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಸರ್. ಸಿನಿಮಾ ಏನಂದರೆ ಫಸ್ಟಿಂದ ನೀವು ಲಾಸ್ಟ್ವರೆಗೂ ನೋಡೋದು ಹೆಂಗೆ ಒಂದು ಫನ್ ಆಗಿರ್ಬೋದು. ನೀವು ಸೂ ಫ್ರಮ್ ಸೋ ನೋಡಿರ್ತೀರಾ, ಅದೇ ಥರ ಈ ಫಿಲಮ್ಮು ಸಖತ್ತಾಗಿ ಬಂದಿದೆ. ಎಲ್ಲರೂ ಬಂದು ತಪ್ಪದೆ ನೋಡಿ. ಆಲ್ ದ ಬೆಸ್ಟ್ ಅಮೃತಾಂಜನ್ ನೋಡಿ. ಫಾದರ್ ಮದರ್ಗೆ ಯಾವ ಥರ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋ ಒಂದು ಫಿಲಿಮಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಜೀವನ ವ್ಯಾಲ್ಯೂ ತುಂಬ ಖುಷಿ ಆಯಿತು. ಇನ್ನೂ ದೊಡ್ಡ ಫಿಲಿಮ್ ತೆಗಿಬೇಕಂತ ನಾನು ಅವ್ರಿಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಗುಡ್ ಎಂಟರ್ಟೈನ್ಮೆಂಟ್ ಪಿಕ್ಚರ್. ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಮೆಸೇಜ್ ಇದೆ. ಎಲ್ಲರೂ ಪ್ರತಿಯೊಬ್ಬರು ಅಮೃತಾಂಜನ್ ಮೂವಿ ಸಖತ್ತಾಗಿದೆ. ಎಲ್ಲರೂ ಆಡ್ತಾಳೆ ಆಟ. ಎಲ್ಲರೂ ಆಡ್ತಾಳೆ ಆಟ. ಈ ಮೂವಿಯಲ್ಲಿದೆ ಜೀವನದ ಪಾಠ. ಫೈನ್ ಇದೆ ಸರ್, ಚೆನ್ನಾಗಿದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ, ಕಾಮಿಡಿ ಸೀರಿಯಸ್ ಸೂಪರ್ ಇದೆ. ಸೂಪರ್ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಗೌರವ್ ಸರ್ ಆಕ್ಟಿಂಗ್ ಸೂಪರ್ ಆಗಿದೆ, ನಗು ಬರುತ್ತೆ. ಸೂಪರ್ ಚೆನ್ನಾಗಿದೆ. ಫನ್ ಎಂಟರ್ಟೈನ್ಮೆಂಟ್ ಇದೆ, ಫ್ಯಾಮಿಲಿ ಎಮೋಷನ್ ಇದೆ, ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ಓವರಾಲ್ ಎಲ್ಲನೂ ಚೆನ್ನಾಗಿದೆ. ಎಮೋಷನ್ಸ್ ಇಲ್ಲಿ, ಕಾಮಿಡಿಯಲ್ಲಿ ಎಲ್ಲನೂ ಚೆನ್ನಾಗಿದೆ. ಥ್ಯಾಂಕ್ ಯು. ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಪ್ರತಿಯೊಬ್ಬರು ನೋಡಬೇಕಾದಂಥ ಸಿನಿಮಾ. ದಯವಿಟ್ಟು ಸಿನಿಮಾ ಬಂದು ನೋಡಿ. ಕಂಪ್ಲೀಟ್ ಎಂಟರ್ಟೈನ್ಮೆಂಟು. ಪೈಸಾ ವಸೂಲ್ ಅಂತಾನೆ ಹೇಳ್ಬೋದು. 2.5 hour ಹೋಗಿದೆ ಗೊತ್ತಾಗಿಲ್ಲ. ಪ್ಲೀಸ್ ಕಮ್ ಅಂಡ್ ವಾಚ್. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ತುಂಬ ದಿನಗಳ ನಂತರ ಒಳ್ಳೆ ಕಾಮಿಡಿ ಮೂವಿ, ಸಾಕಾಗಿದೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ. ತುಂಬ ಚೆನ್ನಾಗಿದೆ ಮೂವಿ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಎಮೋಷನ್ಸ್ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಯೂತ್ಸ್ಗೆ ಒಳ್ಳೆ ಮೆಸೇಜ್ ಇದೆ. ಸೊ ಮಿಸ್ ಮಾಡದೆ ಥಿಯೇಟ್ರಿಗೆ ಬಂದು ಮೂವಿನ ನೋಡಿ. ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ಒಳ್ಳೆ ಮೂವಿ. ನೈಸ್ ಮೂವಿ, ಚೆನ್ನಾಗಿದೆ. ಮೂವಿ ಅಂದರೆ ತುಂಬ ಚೆನ್ನಾಗಿದೆ. ಅಮೃತಾಂಜನ್ ಮೂವಿ ಎಲ್ಲರೂ ಥಿಯೇಟ್ರಿಗೆ ಬಂದು ಥಿಯೇಟ್ರಲ್ಲಿ ನೋಡಿ. ಒಳ್ಳೆ ಕಾಮಿಡಿ, ಎಮೋಷನಲ್ ಎಲ್ಲನೂ ಇದೆ. ಮಿಸ್ ಮಾಡಿದೆ, ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಕನ್ನಡ ಮೂವಿನ. ತುಂಬ ಚೆನ್ನಾಗಿದೆ. ಎಲ್ಲ ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ತುಂಬ ಚೆನ್ನಾಗಿದೆ. ಸಿನಿಮಾದಲ್ಲಿ ಏನು ಇಷ್ಟ ಆಯಿತು? ಕಾಮಿಡಿ ಎಲ್ಲ ಮಿಕ್ಸ್ಡ್ ಫೀಲ್ ಒಂಥರ. ಕಾಮಿಡಿನೂ ಇದೆ, ಎಮೋಷನ್ನು ಇದೆ, ಎಲ್ಲ ಇದೆ. ತಾಯಿ ಸೆಂಟಿಮೆಂಟ್ ಇದೆ, ಎಲ್ಲ ಚೆನ್ನಾಗಿದೆ. ಮೂವಿ ಸೂಪರು. 8 ಗಂಟೆ ಮೇಲೆ ನಾನು ಪೇಪರಲ್ಲಿ ಬರ್ಕೋಬೇಕಾ. ಸೂಪರ್ ಮೂವಿ, ಸೂಪರ್. ಹುಡುಗರಿಗೆ ಒಳ್ಳೆ ಮೆಸೇಜ್ ಇದೆ ಸರ್, ಮೊಬೈಲ್ ಬಗ್ಗೆ. ಚೆನ್ನಾಗಿದೆ ಮೂವಿ, ಫ್ಯಾಮಿಲಿ ಎಲ್ಲ ನೋಡಿ. ಸೂಪರ್, ತುಂಬ ಚೆನ್ನಾಗಿದೆ. ಎಲ್ಲ ಥಿಯೇಟ್ರಿಗೆ ಬಂದು ಫಿಲಮ್ ನೋಡಿ, ಕನ್ನಡ ಫಿಲಮ್ ಬೆಳೆಸಿ. ಹೋಗೊಂದು ಓಟಿ ಪ್ಯಾಕೆಟ್ ಹೊಡಿಬೇಕು. ಸೂಪರ್ ಆಗಿದೆ ಸಿನಿಮಾ. ಸೂಪರ್ ಆಗಿದೆ. ಚೆನ್ನಾಗಿದೆ ಸರ್, ಒಳ್ಳೆ ಕಾಮಿಡಿನೂ ಇದೆ, ಸೆಂಟಿಮೆಂಟು ಇದೆ, ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಇದೆ. ದಯವಿಟ್ಟು ಎಲ್ಲರೂ ಬಂದು ನಮ್ಮ ಸಿನಿಮಾ ತಂಡಕ್ಕೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀನಿ ಸರ್. ಸೂಪರ್ ಆಗಿದೆ ಸರ್, ನೋಡು. ಸೂಪರ್ ಬರೋಣ. ಸಖತ್ತಾಗಿದೆ. ಫುಲ್ ಕಾಮಿಡಿ ಸಿನಿಮಾ. ಫುಲ್ ಕಾಮಿಡಿ ಅಂದರೆ 2.5 ಗಂಟೆ ನಾವು ನಗ್ತಾನೆ ಇರ್ತೀರಾ, ಅಷ್ಟು ಕಾಮಿಡಿ. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು. ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿತ್ತು ಮೂವಿ. ಫುಲ್ ಕಾಮಿಡಿ ಇದೆ. ಕ್ಲೈಮ್ಯಾಕ್ಸ್ ಕೂಡ ತುಂಬ ಚೆನ್ನಾಗಿದೆ. ಮೂವಿ ಎಷ್ಟು ಚೆನ್ನಾಗಿ ತೊಗೊಂಡೋಗಿದ್ದಾರೆ ಅಂದರೆ ಲವ್ ಸ್ಟೋರಿ, ಆ್ಯಕ್ಷನ್ ಎಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ನನಗಂತೂ ಸಿನಿಮಾ ತುಂಬ ಇಷ್ಟ ಆಯಿತು. ಎಲ್ಲರೂ ಬರಬೇಕು, ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ಕೊಡಬೇಕು. ಈ ಸಿನಿಮಾನ ಖಂಡಿತ ನೋಡಲೇಬೇಕು. ತುಂಬ ಚೆನ್ನಾಗಿತ್ತು ಸರ್, ಒಳ್ಳೆ ಕಾಮಿಡಿ, ಎಲ್ಲರೂ ನೋಡಬೇಕು. ಕಾಮಿಡಿ ಇಷ್ಟ ಆಯಿತು, ಮತ್ತು ಸ್ಟೋರಿನೂ ತುಂಬ ಚೆನ್ನಾಗಿದೆ. ಸೂಪರ್ ಐತೆ. ಸಿನಿಮಾ ಕಾಮಿಡಿ ಚೆನ್ನಾಗೈತಿ. ಹೌದು, ಎಲ್ಲ ಇದೆ. ಹಾಡು ಅದೆಲ್ಲ ಚೆನ್ನಾಗಿದೆ, ಇಷ್ಟ ಆಯಿತು. ಚೆನ್ನಾಗಿದೆ ಸರ್, ಪಿಕ್ಚರ್ ಮಾತ್ರ ಭಾರಿ ಚೆನ್ನಾಗಿದೆ. ತುಂಬ ಕಾಮಿಡಿ ಇದೆ, ತುಂಬ ಚೆನ್ನಾಗಿ ಓಡ್ತದೆ ಅಂತ ನಮ್ಮ ಅಭಿಪ್ರಾಯ. ಕುಟುಂಬಸ್ಥರು ಎಲ್ಲ ಕೂತ್ಕೊಂಡು ನೋಡೋ ಹಾಗಿದೆ. ತುಂಬ ಚೆನ್ನಾಗಿದೆ, ಖುಷಿ, ಹ್ಯಾಪಿ ಆಗುತ್ತೆ ನೋಡಿದರೆ. 100 ಡೇಸ್ ಪಕ್ಕ. ಸೂಪರ್ ಆಗಿತ್ತು, ಸಖತ್ತಾಗಿದೆ, ಚೆನ್ನಾಗಿ ಓಡುತ್ತೆ. ಎಲ್ಲ ಇಷ್ಟ ಆಯಿತು. ಗೌರವ್ ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯಿತು. ಕಾರ್ತಿಕ್ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ನಮ್ಮ ಪಾಯಲ್ ಅವರು
ಇಟ್ ವಿಲ್ ಗೋ ವೆಲ್. ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿತ್ತು ಸರ್. ಏನಿಷ್ಟ ಆಯ್ತು ಫುಲ್ ಎಂಟರ್ಟೈನ್ಮೆಂಟು, ಕಂಟೆಂಟ್ ಚೆನ್ನಾಗಿತ್ತು. ಸೂಪರ್, ಥ್ಯಾಂಕ್ ಯು. ಫಾದರ್ ಲವ್ ತುಂಬ ಇಷ್ಟ ಆಯಿತು. ಈಗಷ್ಟೇ ಅಮೃತಾಂಜನ್ ಸಿನಿಮಾ ನೋಡ್ಕೊಂಬಂದೆ. ಆ್ಯಕ್ಚುಲಿ ಪ್ರಾಬಬ್ಲಿ ನಾನು ರಾಜ್ ಬಿ ಶೆಟ್ರದ್ದು ಒಂದು ಸಿನಿಮಾ ರೀಸೆಂಟಾಗಿ ಬಂದಿತ್ತು, ಅದು ಬಿಟ್ಟರೆ ಬಾಯಿ ತುಂಬ ನಕ್ಕಿರೋದು ಅಂತಂದರೆ ಇದೇ ಸಿನಿಮಾ ಅನಿಸುತ್ತೆ. ಐ ಥಿಂಕ್ ಹೊಸಬ್ರ ಒಂದು ಪ್ರಯತ್ನ. ರಾಜ್ ಶೆಟ್ರ್ ಸಿನಿಮಾನ ಹಿಂದೆ ಗೆಲ್ಸಿದ್ರಿ, ಸುಫ್ರಮ್ ಸೋನಾ. ಅದೇ ರೀತಿ ಈ ಸಿನಿಮಾ ತುಂಬ ಅದ್ಭುತವಾಗಿದೆ. ಐ ಥಿಂಕ್ ಪ್ರಾಬಬ್ಲಿ ಈ ಹೌಸ್ಫುಲ್ ಸಿನಿಮಾಗಿಂತ ಹೌಸ್ಫುಲ್ ಇದು. ಲಕ್ಕಿಲಿ ಇಲ್ಲಿ ನೆಲದ ಮೇಲೂ ಕೂರಕ್ಕೆ ಬಿಟ್ಟಿದ್ರು, ನೆಲದ ಮೇಲೂ ಜಾಗ ಇರಲಿಲ್ಲ, ಆ ರೇಂಜಿಗೆ ಜನ ಸಿನಿಮಾ ನೋಡಿದ್ದಾರೆ. ಆ್ಯಂಡ್ ಫಸ್ಟ್ ಹಾಫು ಚೆನ್ನಾಗಿದೆ, ಸೆಕೆಂಡ್ ಹಾಫು ಭಾಳ ಅದ್ಭುತವಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಾಬಬ್ಲಿ ನೀವು ಒಂದು ಫಸ್ಟ್ ಹಾಫ್ ನೋಡಿದ್ಕೊಳ್ಳೆ ಏನೋ ಪಾರ್ಟ್ 1 ಆಫ್ ಸಿನಿಮಾ ಮುಗ್ದೋಯ್ತು ಅನ್ನೋ ರೇಂಜಿಗೆ ಫೀಲ್ ಕೊಡ್ತು. ಅಲ್ಲೇ ಪಾರ್ಟ್ 1 ಇರೋ ಥರ ಇತ್ತು. ಐ ಥಿಂಕ್ ಓವರಾಲ್ ಆಗಿ ಪಾಯಲ್ ಅವ್ರ ಆ್ಯಕ್ಟಿಂಗು, ಉರಿ ಅಂತ ಕ್ಯಾರೆಕ್ಟರ್ ಅವ್ರದ್ದು ಸಖತ್ತಾಗಿ ಉರಿಸ್ತಾರೆ ಹೀರೋಗೆ. ಬಟ್ ಆ ಹೀರೋ ಇದ್ದವನು ಲಾಸ್ಟಿಗೆ ಹೀರೋಯಿನ್ಗೆ ಸುಧಾಕರು ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಉರಿಸ್ತಾನೆ. ಅದಂತೂ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಪ್ರತಿಯೊಂದು ಹೆಣ್ಮಕ್ಳು ಈ ಸಿನಿಮಾ ನೋಡಬೇಕು. ಗಂಡು ಮಕ್ಕಳನ್ನ ಉರ್ಸೋಕ್ಕೂ ಮುಂಚೆ ಗಂಡ್ಮಕ್ಳು ಎಷ್ಟು ಕಷ್ಟಪಡ್ತಾರೆ, ಒಂದು ಹೆಣ್ಣಿಗೋಸ್ಕರ ಏನೇನು ಸ್ಯಾಕ್ರಿಫೈಸ್ ಮಾಡ್ತಾರೆ, ಏನೇನನ್ನು ಒತ್ತೆ ಆಗಿಟ್ಬಿಟ್ಟು ನಾಳೆ ದಿನ ಅಪ್ಪ ದುಡ್ಡು ಕೊಟ್ಟಿಲ್ಲ ಅಂದರೆ ಕಿಡ್ನಿ ಒಂದು ಮಾರ್ಬಿಟ್ಟು ಅವ್ನು ಹೋಗ್ಬಿಟ್ಟು ಆ ಗರ್ಲ್ ಫ್ರೆಂಡ್ಗೆ ಐಫೋನ್ ಕೊಡ್ಬೋದು. ಬಟ್ ಆ ಒಂದು ಗರ್ಲ್ ಫ್ರೆಂಡ್ಗೆ ಒಂದು ಐಫೋನ್ ಅಂತ ಕೆಳಗಾಕ್ಬಿಟ್ಟು ಇದು ಮಾಡೋದು ಒಂದು ಸೆಕೆಂಡ್ ವಿಷಯ. ಸೊ ಆ ಥರದ್ದೊಂದು ಇಂಪ್ಯಾಕ್ಟ್ಫುಲ್ ಆದಂಥ ಒಂದು ಸ್ಟೋರಿ. ನೀವು ಈ ಸ್ಟೋರಿನ ಸಿನಿಮಾ ಥಿಯೇಟ್ರಲ್ಲೇ ನೋಡಬೇಕು. ಯಾಕಂತಂದರೆ ಆ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಪ್ರಾಬಬ್ಲಿ ನಿಮಗೆಲ್ಲೂ ಸಿಗೋದಿಲ್ಲ. ಓವರಾಲ್ ಆಗಿ ಸುಧಾಕರ್ ಅಂತೂ ನೆಕ್ಸ್ಟ್ ಲೆವೆಲ್ ಆ್ಯಕ್ಟ್ ಮಾಡಿದ್ದಾರೆ. ನಿಮಗೆ ಇಂಟರ್ವಲ್ ಹಚ್ಕೊಳ್ಳೆ ಒಂದು ಎಂಟ್ರಿ ಸೀನ್ ಇದೆ, ನೀವು ನಕ್ಕು ಸತ್ಬಿಡ್ತೀರಾ, ಆ ರೇಂಜಿಗೆ ಎಂಟ್ರಿ ಸೀನ್ ಇದೆ, ನೋಡಲೇಬೇಕು ಅದನ್ನು. ಸೊ ಮೇಯ್ನಾಗಿ ಈ ಸಿನಿಮಾದಲ್ಲಿ ನೀವು ಒಂದು ಟೇಕ್ ಅವೇ ಏನು ಅಂತಂದರೆ, ನಿಮ್ಗೆ ತಂದೆ ತಾಯಿ ನಮ್ಮನ್ನೆಲ್ಲ ತುಂಬ ಕಷ್ಟಪಟ್ಟು ಚಿಕ್ಕವರಿದ್ದಾಗ ಬೆಳೆಸ್ತಾರೆ. ಬಟ್ ನಾವು ಆ ತಂದೆ ತಾಯಿ ಕಷ್ಟನ ನಾವು ಯಾರೂ ಲೆಕ್ಸಲ್ಲ. ಆ್ಯಕ್ಚುಲಿ ಆ ಒಂದು ಫ್ಯಾಕ್ಟ್ರನ್ನ ಅದ್ಭುತವಾಗಿ ತೋರಿಸಿದ್ದಾರೆ ಕಣ್ರಿ. ಯಾಕಂತಂದರೆ ಪ್ರಾಬಬ್ಲಿ ನೀವು ಒಂದು ಮಗನಿಗೆ ಸೆಲ್ಫ್ ರಿಯಲೈಸ್ ಮಾಡೋದಿದೆಯಲ್ಲ, ದಟ್ ಈಸ್ ದ ಗ್ರೇಟೆಸ್ಟ್ ಜಾಬ್. ಅದನ್ನು ಈ ಸಿನಿಮಾದಲ್ಲಿ ನಿಮ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ರೇಂಜಿಗೆ ಮಾಡಿದ್ದಾರೆ. ನಿಮ್ಗೆ ಒಂದೊಂದು ಸೀಕ್ವೆನ್ಸು ಅವ್ರ ಹತ್ರ ಚಪ್ಪಲಿ ತಗೊಳಕ್ಕೆ ಹೋಗ್ತಾರೆ, ಚಪ್ಪಲಿ ಇರಲ್ಲ, ಹಳೆ ಚಪ್ಪಲಿ ಆ ಸೀಕ್ವೆನ್ಸ್ ಕಣ್ಣಲ್ಲಿ ನೀರು ತರುತ್ತೆ. ಆ ಥರದ ಒಂದು ಸಿನಿಮಾ ಪ್ರಾಬಬ್ಲಿ ಇಷ್ಟರೊಳಗೆ ನಾನು ನೋಡಿಲ್ಲ. ದಯವಿಟ್ಟು ಕನ್ನಡ ಪ್ರೇಕ್ಷಕರು ಪ್ರತಿಯೊಬ್ಬರು ಬಂದ್ಬಿಟ್ಟು ಹೊಸ ಕಲಾವಿದರಿಗೆ ಇಂಥ ಹೊಸ ಸಿನಿಮಾಕ್ಕೆ ಪಾಪ ಯೂಟ್ಯೂಬಿಂದ ಶುರು ಮಾಡ್ಕೊಂಡವರು ಇವತ್ತು ಒಂದು ಸಿನಿಮಾ ಮಾಡಿದ್ದಾರೆ. ನಾಳೆ ಯಾರೋ ಗೊತ್ತು ನಮ್ಗಿಲ್ಲಿ ಥರ ಬಿಗ್ ಬಾಸ್ ಒಳಗೆ ಹೋಗ್ಬಿಟ್ಟು ಸುಧಾಕರ್ ಅಂತವರು, ಪಾಯಲ್ ಅಂತವರು ಸೂಪರ್ ಸ್ಟಾರ್ಸ್ ಆಗ್ಬೋದು. ಅದೇ ಥರ 2 ಕಿಲೋಮೀಟ್ರ್ ಜನ ನಿಲ್ಬೋದು. ಮಾತ್ರ ಒಂದು ವಿಷಯ ಹೇಳ್ತೀನಿ, ಈ ಸಿನಿಮಾ ನೋಡ್ಕೊಂಡು ನೀವು ಹೊರಗಡೆ ಹೋಗ್ಬೇಕಾದ್ರೆ ನಿಮ್ಮ ಬಾಯಿ ಹುಣ್ಣಾಗಲ್ಲವರೆಗೂ ನಗ್ತೀರಾ ಕಣ್ರಿ. ತುಂಬ ರಿಯಲಿಸ್ಟಿಕ್ ಆಗಿತ್ತು. ಬಿಕಾಸ್ ಈಗ ತುಂಬ ಜನ್ರೇಷನ್ಗೆ ಕನೆಕ್ಟ್ ಆಗುವಂಥ ಒಂದು ಮೆಸೇಜ್. ಬಿಕಾಸ್ ಗರ್ಲ್ ಫ್ರೆಂಡ್ ಬಂದರೆ ಅಥವಾ ಲವಲ್ಲಿ ಹೋದರೆ ಎಷ್ಟು ದುಂದು ವೆಚ್ಚ ಆಗುತ್ತೆ, ಬಟ್ ಅದ್ರ ಇಂಪಾರ್ಟೆನ್ಸು ಅವರೇ ತಿಳ್ಕೊಂಡು, ಸ್ಪೆಷಲಿ ತುಂಬ ನಾವು ಅಂದ್ಕೊಳ್ತೀವಿ ಕಾಮಿಡಿ ಸಿನಿಮಾನ ಇದು ಅಂತ. ಕಾಮಿಡಿ ವೇನಲ್ಲೇ ಕಂಟೆಂಟ್ ಓರಿಯೆಂಟೆಡ್ ತೊಗೊಂಬರೋವಂಥ ಒಂದು ಸಿನಿಮಾ. ಇಟ್ಸ್ ಅ ವೆರಿ ಗುಡ್ ಆ್ಯಂಡ್ ರೋಲರ್ ಕೋಸ್ಟರ್ ರೈಡರ್ ಥರ ಇತ್ತು. ಒಂದು ಕಡೆ ಬೇಜಾರಾಗ್ತಿತ್ತು, ಒಂದು ಕಡೆ ನಮಗೆ ಖುಷಿ ಆಗ್ತಾಯಿತ್ತು. ಸೋಷಿಯಲ್ ಮೀಡಿಯಾಯಿಂದ ಪ್ಲಸ್ಸು ಆಗುತ್ತೆ, ಮೈನಸ್ಸು ಆಗುತ್ತೆ. ಅದೆಲ್ಲ ನಮಗೆ ಸಿನಿಮಾದಲ್ಲಿದೆ. ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಒಂದು ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ. ಇಂಥ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಗೆದ್ದರೆ ಒಂದಷ್ಟು ಪ್ರತಿಭೆಗಳು ನಿಜವಾಗ್ಲೂ ಹೊರಗಡೆ ಬರುತ್ತೆ. ಎಲ್ಲ ಆ್ಯಕ್ಟರ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಂದೊಂದು ಪಾತ್ರನೂ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ಸ್ಪೆಷಲಿ ಅದರಲ್ಲಿ ತಾಯಿ ಕ್ಯಾರೆಕ್ಟರ್ ನನ್ನ ಕ್ಲೋಸ್ ಫ್ರೆಂಡ್ ಮಧು ಮಾಡಿದ್ದಾಳೆ. ಸೊ ಅವಳಿಗೆ ಬೇಕು ಅಂತ ಫೈಟ್ ಕ್ರಿಯೇಟ್ ಮಾಡಿದ್ದು ಎಲ್ಲೂ ಇಲ್ಲ. ಅಪ್ಪ ಅಮ್ಮನ ವ್ಯಾಲ್ಯೂ ಗೊತ್ತಾಗಬೇಕಂದ್ರೆ ಸಿನಿಮಾ ಬಂದು ನೋಡಬೇಕು.